ವೆಲ್ಕಮ್ ಬ್ಯಾಕ್. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಕೊನೆಗೂ ಖಾಲಿ ಮಾಡಿದ್ರು ಅವರ ರೆಸಾರ್ಟ್ ಅನ್ನ. ಹರಿಯಾಣದ ಗುರುಗ್ರಾಮದಿಂದ ಹೊರಟಿದ್ದಾರೆ ಭಾರತೀಯ ಜನತಾ ಪಕ್ಷದ ಆ ಎಲ್ಲ ಶಾಸಕರು. ಇದುವರೆಗೂ ಅಲ್ಲಿ ಆರಾಮಾಗಿ ಜಾಲಿಯಾಗಿದ್ರು, ಬಿಲ್ಲುಗಾರಿಕೆ, ಈಜು, ಅಫ್ಕೋರ್ಸ್ ಆರಾಮಾಗಿದ್ರು ಅಲ್ಲಿ. ಈಗ ಅಲ್ಲಿಂದ ಎಲ್ಲರೂ ಕೂಡ ಅವರ ಪಕ್ಷದ ರಾಜ್ಯಾಧ್ಯಕ್ಷರ ಅಣತಿಯಂತೆ ತಮ್ಮ ತಮ್ಮ ಕ್ಷೇತ್ರಕ್ಕೆ ವಾಪಸ್ ಬರ್ತಾರಂತೆ. ಗೊತ್ತಿಲ್ಲ ಬೆಂಗಳೂರಿಗೆ ಬರ್ತಾರೋ ಇಲ್ಲೊಂದು ಮೀಟಿಂಗ್ ಮಾಡಿ ಮತ್ತೆ ಅವರ ಕ್ಷೇತ್ರಕ್ಕೆ ಹೋಗ್ತಾರೋ ಅಂತ. ನನ್ನ ಸಹೋದ್ಯೋಗಿ ಹರಿಯಾಣದಿಂದ ಗುರುಗ್ರಾಮದಿಂದ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ರವೀಶ್. ಫೈನಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಕ್ಕೆ ಬರ್ತಿದ್ದಾರಾ, ಇಲ್ಲ ಬೆಂಗಳೂರಿಗೆ ಬಂದು ಮೀಟಿಂಗ್ ಮಾಡಿ ಆಮೇಲೆ ಹೋಗ್ತಾರಾ? ಹರೀಶ್, ಈಗಾಗಲೇ ITC ಗ್ರ್ಯಾಂಡ್ ಭಾರತ್ ಮತ್ತೆ ಲೆಮನ್ ಟ್ರೀಲ್ ಇರ್ತಕ್ಕಂಥ ಎಲ್ಲಾ ಬಿಜೆಪಿ ಶಾಸಕರು ಕೂಡ ಈಗಾಗಲೇ ಬೆಂಗಳೂರಿನತ್ತ ಹೊರಟಿದ್ದಾರೆ. ಅಂತಿಮವಾಗಿ 2 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಕಡೆಯ ಫ್ಲೈಟ್ ಇದೆ, ಎಲ್ಲರೂ ಕೂಡ ಹೊರಟು ಬಿಟ್ಟಿದ್ದಾರೆ. ಹಾಗಾಗಿ ಅವರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಯಡಿಯೂರಪ್ಪ ಸೂಚನೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಯಾರೊಬ್ರು ಕೂಡ ಅಲ್ಲಿ ಬೆಂಗಳೂರಲ್ಲಿ ಬರೋದು, ಅಲ್ಲಿ ಸಭೆ ಸೇರೋದು, ಈ ರೀತಿಯ ಯಾವುದೇ ರೀತಿಯ ಮಾಹಿತಿ ಇಲ್ಲ. ನಮಗೆ ಹೇಳಿದ್ದಾರೆ ನಿಮ್ ಕ್ಷೇತ್ರಗಳಿಗೆ ಹೋಗಿ ಅಂತ, ಹಾಗಾಗಿ ಹೋಗ್ತಾ ಇದ್ದೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇಡೀ ದಿನ 6 ದಿನಗಳ ಕಾಲ ಏನ್ ಡ್ರಾಮಾ ನಡೀತು, ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ITC ಗ್ರ್ಯಾಂಡ್ ಭಾರತ್ ಹೋಟೆಲ್ ಈಗ ಸಂಪೂರ್ಣ ಖಾಲಿಯಾಗಿದೆ. ಯಾವುದೇ ರೀತಿಯ ಭದ್ರತೆ ಇಲ್ಲ. ಒಂದ್ ರೀತಿಯಲ್ಲಿ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಆಗಿತ್ತು, ಗರಿಗೆದರಿತ್ತು. ಆದ್ರೆ ಈಗ ಒಂದ್ ರೀತಿಯಲ್ಲಿ ಮೌನ ತಾಳಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಎಲ್ಲಾ ಶಾಸಕರು ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ರವೀಶ್, ಈ ಕ್ಷಣದ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಅಲ್ಲಿಂದ ಬರ್ತಾ ಇದ್ದಾರೆ ಎಲ್ಲ ಶಾಸಕರು ಕೂಡ. 2 ಗಂಟೆ ಫ್ಲೈಟು ಅಂದರೆ ಅಲ್ಲಿಂದ ಒಂದು 2 ಗಂಟೆಗಳ ತಾಸು ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ.